ನನಗೆ ಶಾಲೆಯಲ್ಲಿ ನನಗೆ ಹಿಂಗೆ ನಾನು ಡಿಫ್ರೆಂಟ್ ಇದ್ದೇನೆ ಅವರಂತ ಹಂಗೆ ಅನಿಸ್ತೇ ಇಲ್ಲ. ಅವ್ರ ಥರ ನಾರ್ಮಲ್ ಆಗಿದ್ದೇನೆ ಅಂತ ಅನಿಸ್ತಾ ಇತ್ತು. ಅಷ್ಟು ಚಲೋ ನನ್ನ ಫ್ರೆಂಡ್ಸ್ ಮತ್ತು ಟೀಚರ್ ನನಗೆ ನೋಡ್ಕೊಳ್ತಾ ಇದ್ರು. ತಂದೆ ಬಗ್ಗೆ ಅಂತೂ ನನಗೆ ಹೇಳಲಿಕ್ಕೆ ಶಬ್ದನೇ ಇಲ್ಲ. ಅವ್ರು ನನಗೆ ಭಾಳ ಅಂದರೆ ಭಾಳ ಇದು ಮಾಡಿದ್ದಾರೆ. ಮನೆಯಲ್ಲಿ ಅಮ್ಮನೂ ಆಗಲಿ ಓದಲಿಕ್ಕೆ ಪಪ್ಪ ಎಲ್ಲಿ ಕರ್ಕೊಂಡು ಹೋಗಿ ಟೈಮ್ ಆಗ ನಾನು ಒಂದು ಕಾಲ್ ಮಾಡಿದರೆ ಸಾಕು ಬರ್ರಿ ಅಂತ ಪಟಕ್ಕನೆ 5 ನಿಮಿಷದ ಒಳಗಡೆ ಶಾಲೆ ಹತ್ರ ಇರ್ತಿದ್ರು. ಆಮೇಲೆ ಪ್ರತಿಭಾ ಕಾರಂಜಿ ಎಲ್ಲಿ ಕರ್ಕೊಂಡು ಹೋಗೋದು ಎಲ್ಲ ಎಲ್ಲ ನನ್ನ ಪಪ್ಪ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ. ನನಗೆ ಅವ್ರ ಮಗಳಾಗಿ ಹುಟ್ಟಿದಾಗ ನನಗೆ ಹೆಮ್ಮೆ ಇದೆ ಭಾಳ. ಪೊಲಿಟಿಕಲ್ ಎಕನಾಮಿಕ್ಸ್ನಲ್ಲಿ 100/100 ಬರಬೇಕಾಗಿತ್ತು. ನಾನು ಪೇಪರ್ಸ್ ತರಿಸಿ ನಾವು ನೋಡಿದರು ಸರಿ ಇದೆ. ಅವ್ರು ಸ್ವಲ್ಪ ಅಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ ಚೆಕ್ ಮಾಡುವಲ್ಲಿ. ನಾನು ಮತ್ತೆ ರಿವ್ಯಾಲ್ಯೂಯೇಷನ್ಗೆ ಹಾಕಿದ್ದೇನೆ 3 ಪೇಪರ್ನ. ಎಕ್ಸಾಮ್ ಬರೀಲಿಕ್ಕೆ ನಂದು 9th ಕ್ಲಾಸ್ ಹುಡುಗಿ ಮಾದಿಹಾ ಅಂತ ಅವಳು ನನ್ನ ಎಕ್ಸಾಮ್ ಬರೆದಿದ್ದು. ಬ್ರೈಲ್ ಲಿಪಿನೂ ಬರ್ತದೆ ನನಗೆ. ಬ್ರೈಲ್ ಲಿಪಿಯಲ್ಲಿ BRCಯಲ್ಲಿ ಒಂದು ಮೇಡಮ್ ಇದ್ದರು. ಅವರು ವಾರಕ್ಕೆ 2 ಸಲ ಕರೀತಾಯಿದ್ರು ನಮಗೆ 1 ಗಂಟೆ. ಏಕೆಂದರೆ ನನ್ನ ಫ್ರೆಂಡ್ಸ್ ಆಗಲಿ ನಮ್ಮ ಫ್ಯಾಮಿಲಿಯವರಾಗಲಿ ನನ್ನ ಟೀಚರ್ಸ್ ಆಗಲಿ ನನಗೆ ಭಾಳ ಅಂದರೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಅವರಿಲ್ಲಾಗಿದ್ದರೆ ನಾನು ಇಷ್ಟು ಮುಂದೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನ ಪ್ಲ್ಯಾನ್ IAS ಆಗಬೇಕಂತ ಇದ್ದೇನೆ. ಈಗ ಫಸ್ಟ್ PUCಯಲ್ಲಿ ಆರ್ಟ್ಸ್ ತಗೊಂಡು 2 ವರ್ಷ ಮಾಡಿ ಆಮೇಲೆ UPSC ಎಕ್ಸಾಮ್ ಮಾಡಬೇಕಂತ. ಅದು ಸುಮಾರು 9 ತಿಂಗಳ ಅಥವಾ 10 ತಿಂಗಳದ ಮಗು ಆಗಿದ್ದಾಗ ನಮಗೆ ಅಚಾನಕಿ ಮಗು 4 ಕಾಲಲ್ಲಿ ಹೋಗ್ತಾ ಅಲ್ಲೆಲ್ಲಿ ಡಿಕ್ಕಿ ಹೊಡಿಯೋದು ಹೀಗೆ ಮಾಡಬೇಕಾದ್ರೆ ನಮಗೆ ಅರಿವಾಗಿತ್ತು, ಏನು ಮಗು ಹೀಗೆ ಮಾಡ್ತಾಯಿದೆ, ಕಣ್ಣು ಕಾಣ್ತಾ ಇಲ್ಲ. ನಮ್ಗೆ ಡೌಟ್ ಬಂದು ನಾವು ಡಾಕ್ಟ್ರ್ ಹತ್ರ ತೋರಿಸಿದ್ವಿ. ಅಲ್ಲಿ ಅಡ್ಮಿಷನ್ ಮಾಡಬೇಕಾದ್ರೆ ಕೆಲವೊಬ್ಬರು ಟೀಚರ್ಸ್ ಅಪೋಸ್ ಮಾಡಿದರು, ಮಗು ಕಣ್ಣು ಕಾಣಲ್ಲ, ರಿಸರ್ಚ್ ಹೀಗೆಲ್ಲ ಮಾಡಿಕೊಂಡ್ರೆ ಯಾವ ಜವಾಬ್ದಾರಿ, ಜೊತೆ ಯಾರು ಇರಲ್ಲ ಹಾಗೆ ಅಂತ. ಆದರೆ ಕೆಲವೊಬ್ಬರು ಟೀಚರ್ಸ್ ಸಪೋರ್ಟ್ ಮಾಡಿದ್ರು, ಇಂಥ ಮಗುಗೆ ಒಂದು ಎಜುಕೇಷನ್ ಹೋದ್ರು ನಮಗೆ ಹೆಮ್ಮೆ ಅಂತ. ತುಂಬ ಧನ್ಯವಾದ ಹೇಳ್ತೀನಿ ಈ ಸಮಯದಲ್ಲಿ. ಯಾಕಂದರೆ ಆ ಸಮಯದಲ್ಲಿ ನಮ್ಮ ಪ್ಯಾರೆಂಟ್ಸ್ ಪರೀಕ್ಷೆ ಶುರು ಆಯಿತು 8ರಿಂದ. ಅತಾವ್ರ್ ರೆಹಮಾನ್ ಖಾಜಿ ಅಂತ ಇವರೆಲ್ಲ ಸಪೋರ್ಟ್ ಮಾಡಿ ಕನ್ನಡ ಮತ್ತು ಇಂಗ್ಲೀಷ್ಗೆ ಉರ್ದುವಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೀಗೆ ನಮಗೆ ಶಾಹಿನ್ ಕಾಲೇಜಲ್ಲಿ ನೀವು ನಮ್ಮಲ್ಲೇ ಅಡ್ಮಿಷನ್ ಮಾಡಿಸ್ರಿ ಅಂತ, ನಮ್ಮ ಸಿಗ್ರಿ ಅಂತ ನಮ್ಗೆ ಇಲ್ಲಿ ಸರ್ ನಮಗೆ ಕಾರ್ಡು ಕೊಟ್ಟಿದ್ದಾರೆ.